ನಮಸ್ತೆ. ಈಗ ನಾನು ಮಾಡ್ತಾ ಇರೋದು ಕೊಕೊನಟ್ ರೈಸ್ ನೋಡಿ. ಈಗ ಸ್ಟವ್ ಹಚ್ಕೊಂತಾ ಇದ್ದೀನಿ. कोकोनट रैस पर हाफ किलो अर्ध केजी कोकोनट रैस ಮಾಡ್ತಾ ಇದ್ದೀನಿ. ಆಯಿಲ್ ಬಂದು 50 ಗ್ರಾಮ್ ಇಂದ 80 ಗ್ರಾಮ್ ಆಯಿಲ್ ಹಾಕಬೇಕು. 80 ಗ್ರಾಮ್ಸ್ ಆಯಿಲ್ ಹಾಕ್ತಾ ಇದ್ದೀನಿ. 80 ಗ್ರಾಮ್ಸ್ ಆಯಿಲ್ ಹಾಕ್ತಾ ಇದ್ದೀನಿ. ಈಗ 80 ಗ್ರಾಮ್ಸ್ ಆಯಿಲ್ ಆಮೇಲೆ ಜೀರಿಗೆ ನೋಡಿ, ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಬಂದು 2 ಸ್ಪೂನ್ ಹಾಕಿದ್ರೆ ಸಾಕು. ಆಮೇಲೆ ಬಂದು ಸಾಸಿವೆ 1 ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹೀಟ್ ಕೊಟ್ಕೋಬೇಕು. ಇದಾದ್ಮೇಲೆ ನೋಡಿ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಬಂದು 50 ಗ್ರಾಮ್ ಸ್ವಲ್ಪ ಹೆಚ್ಚು ಕಮ್ಮಿ ನೋಡಿ. ಆಮೇಲೆ ಉದ್ದಿನ ಬೇಳೆ ಒಂದು 25 ಗ್ರಾಮ್ ಉದ್ದಿನ ಬೇಳೆ. ಸೊ ಎಲ್ಲ ಆದ್ಮೇಲೆ ಇವಾಗ ನೋಡಿ ಆಯಿಲ್ ಫ್ರೈ ಮಾಡ್ಕೊಂತ ಇದ್ದೀನಿ. ಎಲ್ಲ ಒಂದು ಕೆಂಪು ಕಲರ್ ಬರೋ ತನಕ ಆಯಿಲ್ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಮಾಡಬೇಕು. ಹೈ ಫ್ಲೇಮ್ ಇಟ್ಟರೆ ನಿಮಗೆ ಅದು ಇದಾಗೋಗುತ್ತೆ, ಅಂದ್ರೆ ಜಾಸ್ತಿ ಮಾಡಬಾರ್ದು ಬೇಳೆ. ಸೊ ರೆಡ್ ಕಲರ್ ಬರಬೇಕು, ಲೋ ಫ್ಲೇಮಲ್ಲಿ ಇರಬೇಕು. ಆಮೇಲೆ ಇವಾಗ ನೋಡಿ ಇದಕ್ಕೆ ಲೈಟ್ ಆಗಿ ಒಂದು ಪಿಂಚು ಇಂಗು, 1 ಪಿಂಚ್ ಆಫ್ ಇಂಗು. ಹಾಕಬೇಕು. ಆಮೇಲೆ ಕರಿ ಲೀವ್ಸ್ ಕರಿಬೇವು ನೋಡಿ, ಕರಿಬೇವು ಇಷ್ಟ ಹಾಕ್ಬೇಕು. ಕರಿಬೇವು ಒಂದು ಇಡೀ ಫುಲ್ ನೋಡಿ, ಒಂದು ಇಡೀ ಫುಲ್ ಕರಿಬೇವು ಚೆನ್ನಾಗಿ ಫ್ರೈ ಆಗಿ ನೋಡಿ. ಕಲರ್ ನೋಡ್ತಾ ಇರ್ಬೇಕು ನೀವು. ಬೇಳೆ ಬಂದು ಕಲರ್ ತುಂಬಾ ನೋಡ್ತಾ ಇರಬೇಕು ನೀವು. ಬೇಳೆ ಫ್ರೈ ಆಗೋ ತನಕ ನೋಡ್ತಾ ಇರಿ, ಇಲ್ಲಾಂದ್ರೆ ಹಸಿ ಇರಬಾರ್ದು. ಬೇಳೆ ನಿಮಗೆ ಬೆಂದಷ್ಟು ಕ್ರಿಸ್ಪಿ ಜಾಸ್ತಿ ಇರುತ್ತೆ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಿಮಗೆ. ಓಕೆ, ಕ್ಯಾಪ್ಸಿಕಮ್ ಮಿರ್ಚಿ ದೀಜಿए ನೋಡಿ. ಈಗ ಆಡ್ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಅಂಡ್ ಗ್ರೀನ್ ಚಿಲ್ಲಿ. ಜಲ್ದಿ ನೋಡಿ. ಕ್ಯಾಪ್ಸಿಕಮ್ ನೋಡಿ, ಇದು ಗ್ರೀನ್ ಚಿಲ್ಲಿ. ಅದಿದು ಕಚ್ಚಿದ್ದೀವಿ ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲಿ ಬಂದು 10 ಪೀಸು, 10 ರಿಂದ 12 ಪೀಸು ಗ್ರೀನ್ ಚಿಲ್ಲಿ. ಅಂದ್ರೆ ಹಾಫ್ ಕೆಜಿ ರೈಸ್ಗೆ ನಾನೇನು ಹೇಳ್ತೀನಿ ಆಡ್ ಮಾಡ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಬೇಳೆ ಈ ಕಲರ್ ಇರಬೇಕು, ಕೆಂಪು ಕಲರ್ ಇರಬೇಕು ಬೇಳೆ. ನಿಮಗೆ ಬೇಳೆ ಎಷ್ಟು ಚೆನ್ನಾಗಿ ಕೆಂಪು ಕಲರ್ ಬರುತ್ತೆ, ನಿಮ್ಗೆ ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಇರುತ್ತೆ, ಚೆನ್ನಾಗಿ ಬರುತ್ತೆ ರೈಸ್. ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಿಮಗೆ. ಟೇಸ್ಟ್ ದಿಕ್ಕಾನ ಕರೆಕ್ಟಾಗಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಬೇಕು, ಫ್ರೈ ಆಗಬೇಕು. ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ರೈಸ್. ಆಮೇಲೆ ಮೆಣಸಿನ್ಕಾಯಿ ಬೇಯಬೇಕು ಅಂದ್ರೆ ಈ ತರ ನೋಡ್ಕೋಬೇಕು. ಈ ತರ ಪ್ರೆಸ್ ಮಾಡಬೇಕು. ಆಯಿಲಲ್ಲಿ ಬೆಂದಿದೆ ಅಂತ ನೋಡೋದಕ್ಕೆ ಈ ತರ ಪ್ರೆಸ್ ಮಾಡಬೇಕು. ಅದು ಇನ್ನೂ ಆಗಿಲ್ಲ, ಆದಾಗ ಫುಲ್ ಮೆತ್ತಗೆ 2 ಪೀಸ್ ಆಗುತ್ತೆ. ಆದಾಗ ತೋರಿಸಿ ನೋಡಿ ಅದನ್ನು.
ಈಗ ಇದಕ್ಕೆ ಲೈಟ್ ಆಗಿ 1 ಸ್ಪೂನ್ ಅಷ್ಟು ಉಪ್ಪು ಹಾಕೋಬೇಕು. ಈಗ ಉಪ್ಪು ಹಾಕೊಂಡಾಗ ಏನಾಗುತ್ತೆ, ಅದು ಚೆನ್ನಾಗಿ ಹೀರುತ್ತೆ, ಟೇಸ್ಟ್ ಚೆನ್ನಾಗಿ ಕೂರುತ್ತೆ. ಈ ಉಪ್ಪಾದಾಗ ಎಲ್ಲಾ ಪದಾರ್ಥಕ್ಕೂ ಉಪ್ಪು ಕುತ್ಕೊಳ್ಳುತ್ತೆ, ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೀವು ಲಾಸ್ಟಲ್ಲಿ ಉಪ್ಪು ಹಾಕೋದಕ್ಕೂ ಇವಾಗ ಉಪ್ಪು ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೋಡಿ, ಟೆಸ್ಟ್ ಮಾಡ್ತಾ ಇದ್ದೀನಿ. ಮೆಣಸಿನ್ಕಾಯಿ ಆಗಿಲ್ಲ, ಇನ್ನೂ ಆಗಿಲ್ಲ, ಚೆನ್ನಾಗಿ ಫ್ರೈ ಆಗಬೇಕು. ಹಾಕ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ರೆಡಿ ಆಗ್ಬಿಡುತ್ತೆ. ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ರೆಡಿ ಆಗುತ್ತೆ. ಈಗ ಇದಕ್ಕೆ ಕೊಕೊನಟ್ ಆಡ್ ಮಾಡ್ತೀನಿ. ಕೊಕೊನಟ್ ಬಂದು ಅರ್ಧ ಕೊಕೊನಟ್ ತೊಗೊಂಡಿದ್ದೀನಿ. ಅದರಲ್ಲಿ ಆ ಕೊಕೊನಟ್ ಅಲ್ಲಿ 1/4 ಭಾಗದಷ್ಟು ಇದಕ್ಕೆ ಆಡ್ ಮಾಡ್ತೀನಿ. 1/4 ಭಾಗ. ಕೊಕೊನಟ್ ಫ್ರೈ ಆಗಬೇಕು. ಆಮೇಲೆ ಮತ್ತೆ ಕೊಕೊನಟ್ ಮೇಲೆ ಹಾಕ್ಬೇಕು. ಈಗಾಗಿದೆ. ಆಫ್ ಮಾಡ್ತಾ ಇದ್ದೀನಿ. ನೋಡಿ, ರೈಸ್ 1/2 kg ರೈಸ್ ಹಾಕೊಂತಾ ಇದ್ದೀನಿ. 1/2 kg ರೈಸ್ ನೋಡಿ. ಇವಾಗ ಇದಾದ್ಮೇಲೆ ಮತ್ತೆ ಮಿಕ್ಕಿದ ಏನ್ ಕೊಕೊನಟ್ ಇತ್ತು ಟೋಟಲಿ ಆಡ್ ಮಾಡ್ತಾ ಇದ್ದೀನಿ. ಅರ್ಧ ಫಸ್ಟ್ 1/4 ಭಾಗ ಯೂಸ್ ಮಾಡಿದ್ದೆ, ಈಗ ಮತ್ತೆ 1/4 ಭಾಗ ಹಾಕ್ತಾ ಇದ್ದೀನಿ. ಸೊ ಆಯ್ತು. ಸ್ಟವ್ ಆಫ್ ಮಾಡ್ಕೊಂಡೇ ಮಾಡಬೇಕು, ಇಲ್ಲಾಂದ್ರೆ ಅದು ಇದಾಗೋಗುತ್ತೆ, ಬೆಂದೋಗುತ್ತೆ, ಆಯಿಲ್ ಸ್ಮೆಲ್ ಬರುತ್ತೆ, ಅಥವಾ ಬರಬಾರ್ದು. ಕೊಕೊನಟ್ ರೈಸ್ ರೆಡಿ. ನಿಮಗೆ ಉಪ್ಪು ಏನಾದ್ರು ಬೇಕಾದಲ್ಲಿ ನೀವು ಟೇಸ್ಟ್ ಮಾಡಿ, ಮತ್ತೆ ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು. ಪರ್ಫೆಕ್ಟ್ ರೆಡಿ ಇದೆ ಕೊಕೊನಟ್ ರೈಸ್. ಸರ್ವ್ ಆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.